ಅವ್ರು ನಿರ್ಧಾರ ಮಾಡಿ ಈಗ ಬೇಡ ಇದು ಮುಂದೂಡುವಂತೆ ಮುಖ್ಯಮಂತ್ರಿಗಳಿಗೆ ನಾವು ಸಲಹೆ ಕೊಡೋಣ, ಅಷ್ಟಾದ ಮೇಲೂ ಮುಖ್ಯಮಂತ್ರಿಗಳು ಏನಾದರೂ ತೀರ್ಮಾನ ತೆಗೆದುಕೊಳ್ಳಲಿ ಅಂತ ಸಿ ಎಂ ಮನೆಗೆ ಹೋದರು. ಸಿ ಎಮ್ಗೆ ಹೇಳಿದ್ರು, ಅಲ್ಲೇನೂ ಪ್ರತಿಕ್ರಿಯೆ ಬರಲಿಲ್ಲ. ಇಂಟ್ರೆಸ್ಟಿಂಗ್ಲಿ ಆ ಸಭೆಗೆ ಮಧುಸೂದನ್ ನಾಯಕರನ್ನ ಕರೆಸ್ಕೊಂಡ್ರು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕರನ್ನ ಕರೆಸ್ಕೊಂಡ್ರು. ಡಿ ಕೆ ಶಿವಕುಮಾರ್ ಅವರಿದ್ರು ಆ ಸಭೆಯಲ್ಲಿ. ಡಿ ಕೆ ಶಿವಕುಮಾರ್ ಅವರಿಗೆ ಸಿಟ್ಟು ಬಂದುಬಿಟ್ಟಿತ್ತು. 131 ಜಾತಿ ಅಡಿಷನಲ್ ಆಗಿ ಸೇರಿಸಿದ್ರಿ, ಎಲ್ಲಿಂದ ಬಂತದು ಅವ್ರ ಪ್ರಶ್ನೆ. ಕ್ರಿಶ್ಚಿಯನ್ನು ಅದರ ಹಿಂದೆ ಹಿಂದೂ ಜಾತಿಯ ಹೆಸರು. ನೆನ್ನೆ ಒಂದಷ್ಟು ಉದಾಹರಣೆಗಳನ್ನು ಹೇಳಿದೆ. ಆದಿ ದ್ರಾವಿಡ ಕ್ರಿಶ್ಚಿಯನ್ ಅಂತೆ, ಇವತ್ತು ಯಾವುದೋ ನೋಡ್ತಾ ಇದ್ದೆ ವೈಶ್ಯ / ಶಟ್ರು ಕ್ರಿಶ್ಚಿಯನ್ ಅಂತೆ. 46 ಇದಾವಂಥವು, 46 ಇದಾವಂಥವು. ಇವೆಲ್ಲ ಎಲ್ಲಿಂದ ಬಂದು ಅಂತ ಕೇಳಿದ್ರು ಅವರು. ಅವ್ರದ್ದೇನೋ ಒಂದು ಸ್ಪಷ್ಟೀಕರಣ ಇತ್ತು. ನಿನ್ನ ಜಾತಿ ಯಾವುದು ಅಂತ ನಾನು ಕೇಳಿದರೆ ನಾನು ಒಕ್ಕಲಿಗ ಶಿವಕುಮಾರ್ ಅಂತ ಬರೆಸ್ಬೋದಾ ಅಂತ ಡಿ ಕೆ ಶಿವಕುಮಾರ್ ಅವರು ಮಧುಸೂದನ್ ನಾಯಕರಿಗೆ ಕೇಳಿದ್ದಾರೆ ಆ ಮೀಟಿಂಗ್ನಲ್ಲಿ. ಅದಕ್ಕೆ ಪಕ್ಕದಲ್ಲಿದ್ದ ಇನ್ನೊಬ್ರು ಕೇಳಿದ್ರಂತೆ ಲಿಂಗಾಯತ್ ಶಿವಕುಮಾರ್ ಅಂತಲೂ ಬರೆಸ್ಬೋದಾ ಅಂತ. ಅಂದರೆ ಯಾರು ಏನು ಬೇಕೋ ಅದನ್ನು ಬರೆಸ್ಕತ್ತಾರೆ ಬಿಡಿ ಅಂತ ಅಂದಿದ್ದಕ್ಕಿದು. ಅಂದರೆ ಅವಾಗ ಅದು ಒಂದು ಪ್ರತ್ಯೇಕ ಜಾತಿ ಆಗುತ್ತಾ ಅಂತ. ಒಂದು ಹಂತದಲ್ಲಿ ಮಧುಸೂದನ್ ನಾಯಕರು ಇದು ಕಿರಿಕಿರಿನೇ ಬೇಡ ಸರ್, ನಾನು ರಿಸೈನೇ ಮಾಡಿಬಿಡ್ತೀನಿ ಅಂದ್ರಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ರಾಜೀನಾಮೆ ಕೊಡ್ತೀರಾ ನೀವು ಅಂತ ಡಿ ಕೆ ಶಿವಕುಮಾರ್ ಸಿಟ್ನಲ್ಲಿ ಮಾತಾಡಿದ್ದಾರೆ. ಅಷ್ಟರ ತನಕ ಆಗಿದೆ ಅದು ಮಾತುಕತೆ. ಅದಾದ ಮೇಲೆ ಸಚಿವರುಗಳೆಲ್ಲ ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಹಿಂಗೆ ನಮ್ಮ ಅಭಿಪ್ರಾಯ ಅಂತೂ ಹಿಂಗಿದೆ ಸಿದ್ದರಾಮಯ್ಯನವರೇ, ಬೇಡ ಈಗಿದ್ದು, ಇದನ್ನು ಮುಂದೂಡೋಣ ಅಂತ ಹೇಳಿದ್ದಾರೆ. ನೋಡಿ, ಸಿದ್ದರಾಮಯ್ಯನವ್ರಿಗೆ ನಂಬರ್ 1 ಪೆಟ್ ಸಬ್ಜೆಕ್ಟ್ ಇದು. ದೇಶದಾದ್ಯಂತ ಜಾತಿ ಗಣತಿಯೊಂದನ್ನು ಮಾಡಿಸಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಹೊಳೆಯೋದಕ್ಕಿಂತ ಮೊದಲೇ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡಿಸ್ಬೇಕು ಅಂತ ಹೊಳೆದಿತ್ತು. ಮೊದಲನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ 2015ರಲ್ಲಿ ಮಾಡಿದ್ದಲ್ವಾ ಇವರು. ಆವಾಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಎಷ್ಟು 168 ಕೋಟಿಯನ್ನು ದುಡ್ಡು ಕೊಟ್ಟು ಮಾಡಿ ಇದನ್ನೊಂದು ಸರ್ವೆ ಅಂತ ಹೇಳಿದ್ದು ಕಾಂತರಾಜು ಆಯೋಗಕ್ಕೆ. ಫಾರ್ ಸಮ್ ರೀಸನ್ ಅದನ್ನು ಅವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅವರು. ರೆಡಿ ಇತ್ತು, ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಿದ್ದಿಲ್ಲ ಅದಕ್ಕೆ. ಮೆಂಬರ್ ಸೆಕ್ರೆಟರಿ ಸೈನ್ ಹಾಕದೇ ಇರೋದನ್ನು ನಾನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಆಮೇಲೆ ಕುಮಾರಸ್ವಾಮಿ ಅವರು ಹತ್ರ ಸೇರಿಸ್ಕೊಳ್ಳಿಲ್ಲ. BJP ಅವರಂತೂ ಇನ್ ಪ್ರಿನ್ಸಿಪಲ್ ಅದಕ್ಕೆ ವಿರುದ್ಧನೇ. ಮತ್ತೆ ಮುಖ್ಯಮಂತ್ರಿ ಆದ ನಂತರ 2023ರಲ್ಲಿ ಲೋಕಸಭಾ ಎಲೆಕ್ಷನ್ ಇತ್ತು. ಅಂಥ ಟೈಮ್ನಲ್ಲೆಲ್ಲ ಮುಟ್ಟೋ ವರದಿ ಅಲ್ಲ ಅದು. ಎಲ್ಲ ಮುಗಿದು ಇನ್ನು 3 ವರ್ಷ ಏನೂ ಇಲ್ಲ ಅಂದಾಗ ಅದನ್ನೊಂದು ಅಕ್ಸೆಪ್ಟ್ ತಗೊಂಡ್ರು ಕ್ಯಾಬಿನೆಟ್ಟಿಗೆ ತಗೊಂಡ್ಬಂದರು. ಪ್ರಬಲ ಸಮುದಾಯಗಳ ಸಚಿವರುಗಳ ಕಡು ವಿರೋಧ ಇತ್ತು. ಡಿ ಕೆ ಶಿವಕುಮಾರ್ ಅವರು, ನೀವು ಇಲ್ಲಿ ಏನಾದ್ರು ಮಾಡ್ಕೊಳ್ಳಿ, ನಾನು ದಿಲ್ಲಿಲಿ ಏನು ಮಾಡಿಸ್ಬೇಕು ನನಗೆ ಗೊತ್ತು ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ನಾಯಕರೇ ಕರೆಸಿ ಸಿದ್ದರಾಮಯ್ಯನವ್ರನ್ನ ಇದನ್ನು ಇನ್ನೊಂದು ಸಲ ಮಾಡಿ ಅಂತ ಹೇಳಿದ್ರು. ಇನ್ನೊಂದು ಸಲ ಆಗ್ತಾ ಇರೋದಕ್ಕೆ ಇಷ್ಟು ವಿರೋಧ ಈಗಿದು. ಸೋಮವಾರದಿಂದ ಶುರುವಾಗಬೇಕು.